ತಿರ್ಚೋದು ಕಾಂಗ್ರೆಸ್ನ ಒಂದು ಹಳೆ ಕಾಯಿಲೆ. ಮಾನನೀಯ ದತ್ತಾತ್ರೇಯ ಹೊಸಬಾಳೆ ಅವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಂವಿಧಾನದ ಪ್ರಿಯಾಂಬಲನ್ನು ಅಂದರೆ ಪೀಠಿಕೆಯನ್ನು ತಿರ್ಚಿರುವ ಸಂಬಂಧಿತವಾಗಿ ಚರ್ಚೆ ನಡೀಲಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ನಾನು ಕಾಂಗ್ರೆಸ್ಸಿಗರಿಗೆ ಕೇಳಕ್ಕೆ ಬಯಸ್ತೇನೆ, ನೀವು ಅಂಬೇಡ್ಕರ್ ಬದುಕಿದ್ದಾಗ ಚುನಾವಣೆಯಲ್ಲಿ ಸೋಲಿಸಿದ್ರಿ, ಸತ್ತಾಗ ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ದೆಹಲಿಯಲ್ಲಿ ಜಾಗ ಕೊಡದೆ ಅಪಮಾನ ಮಾಡಿದಿರಿ. ಎಲ್ಲಿಯವರೆಗೂ ಕಾಂಗ್ರೆಸ್ ಪ್ರಬಲವಾಗಿತ್ತು ಅಲ್ಲಿವರೆಗೂ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀವು ಕೊಡಲಿಲ್ಲ. ಎಲ್ಲಿಯವರೆಗೆ 3 ತಲೆಮಾರಿನವರೆಗೆ ಅಂದರೆ ಜವಾಹರ್ಲಾಲ್ ನೆಹರು ಅವರು, ಶ್ರೀಮತಿ ಇಂದಿರಾ ಗಾಂಧಿಯವರು, ಸನ್ಮಾನ್ಯ ರಾಜೀವ್ ಗಾಂಧಿಯವರು 3 ಜನ ಪ್ರಧಾನಮಂತ್ರಿಯಾಗಿದ್ದ ಕಾಲದಲ್ಲಿ ಇಡೀ ದೇಶದಲ್ಲಿ ಅಂಬೇಡ್ಕರ್ ಹೆಸರಿನ ಒಂದು ಸ್ಮಾರಕವೂ ಇರಲಿಲ್ಲ. ನೀವು ಇವತ್ತು ನಮ್ಮ ಬಗ್ಗೆ ಪ್ರಶ್ನೆ ಮಾಡ್ತೀರಿ, ಅಂಬೇಡ್ಕರ್ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತೀರಿ. ನಿಮಗೇನು ಬದ್ಧತೆ ಇದೆ? ಅಂಬೇಡ್ಕರ್ ಅವರು ಬದುಕಿದ್ದಾಗ ಸೋಲಿಸಿ ಸತ್ತಾಗ ಅಪಮಾನ ಮಾಡಿ 3 ದಶಕಗಳ ನಂತರವೂ ಕೂಡ ಅವರಿಗೊಂದು ಗೌರವ ಕೊಡದೆ ಕಾಂಗ್ರೆಸ್ ಯಾವಾಗ ದುರ್ಬಲ ಆಯಿತು ಅದಾದಮೇಲೆ ಕಾಂಗ್ರೆಸ್ಸೇತರ ಪಕ್ಷಗಳು, ಬಿ ಜೆ ಪಿ ಇರ್ಬೋದು, ಜನತಾ ಪಾರ್ಟಿ ಇರ್ಬೋದು, ಸಮಾಜವಾದಿ ಪಾರ್ಟಿ ಇರ್ಬೋದು, ಇವುಗಳು ಮುಂಚೂಣಿಗೆ ಬಂದ ನಂತರ ಅಷ್ಟೇ ಅಂಬೇಡ್ಕರ್ ಅವರ ಲೆಗಸಿಗೆ ಗೌರವ ಸಿಕ್ತು. ಅಂಬೇಡ್ಕರ್ ಅವರ ಹೆಸರಿನ ಸ್ಮಾರಕಗಳ ನಿರ್ಮಾಣ ಅದು. ನರೇಂದ್ರ ಮೋದಿಯವರಂತೂ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದರು. ನೀವೇನು ಮಾಡಿದ್ದೀರಿ? ನೀವು ಬದುಕಿದ್ದಾಗ ಸೋಲಿಸಿ ಸತ್ತಾಗ ಅಪಮಾನ ಮಾಡಿ ಈಗ ನಾಟಕ ಆಡ್ತೀರಾ? ನಿಮಗೆ ಏನು ಬದ್ಧತೆ ಇದೆ? ಮತ್ತು ಚರ್ಚೆ ಆಗಲಿ. ಸಮಾಜವಾದ ಅಂದರೆ ಮಜಾ ಮಾಡೋದಾ? ಲೂಟಿ ಹೊಡೆಯೋದಾ? ಭ್ರಷ್ಟಾಚಾರ ನಡೆಸೋದಾ? ಜಾತ್ಯತೀತತೆ ಅಂದರೆ ಮುಸ್ಲಿಮರನ್ನು ಓಲೈಸೋದಾ? ಇಂಥ ಜಾತ್ಯತೀತತೆ ನಮ್ಮ ಸಂವಿಧಾನ ಕರ್ತರು ಒಪ್ಪಲಿಲ್ಲ. ಸಂವಿಧಾನ ಶಿಲ್ಪಿ ಓಲೈಕೆಯ ರಾಜಕಾರಣನ ಒಪ್ಪಲಿಲ್ಲ. ಮತೀಯ ಆಧಾರಿತವಾಗಿ ಮೀಸಲಾತಿ ಕೊಡೋದನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ರು. ನೀವೇನು ಮಾಡಿದಿರಿ? ಮತೀಯ ಆಧಾರಿತ ಮೀಸಲಾತಿ ಅಂತಂದ್ರಿ. ಇದನ್ನು ಚರ್ಚೆ ಆಗಬೇಕು. ಜಾತ್ಯತೀತ ಅನ್ನೋದು ಓಲೈಕೆ ಮಾಡೋದಲ್ಲ. ಹಿಂದೂ ಮತ್ತು ಭಾರತೀಯ ದರ್ಶನದಲ್ಲೇ ಸರ್ವಧರ್ಮ ಸಮಭಾವ ಇದೆ. ಯಾರಿಗೆ ಸರ್ವಧರ್ಮ ಸಮಭಾವ ಇಲ್ಲ? ಒಬ್ಬ ಪ್ರವಾದಿ, ಒಂದು ಪುಸ್ತಕ, ಅದ್ರ ಮೇಲೆ ನಂಬಿಕೆ ಇಟ್ಟವರಿಗೆ ಸರ್ವಧರ್ಮ ಸಮಭಾವ ಇಲ್ಲ. ಹಿಂದೂ ದರ್ಶನ ಅಥವಾ ಭಾರತೀಯ ದರ್ಶನ ಅಥವಾ ಸನಾತನ ಧರ್ಮ ಒಂದು ಪುಸ್ತಕ, ಒಬ್ಬ ಪ್ರವಾದಿಯ ಮೇಲೆ ನಂಬಿಕೆ ಇಟ್ಟಿರುವಂಥ ದರ್ಶನ ಅಲ್ಲ. ಜಗತ್ತಿನ ಎಲ್ಲ ಕಡೆಗಳಿಂದ ಒಳ್ಳೆಯದು ಹರಿದು ಬರಲಿ ಅನ್ನೋದ್ರ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು ಭಾರತೀಯ ದರ್ಶನ. ಹಾಗಾಗಿ ನಮ್ಮ ರಕ್ತದಲ್ಲೇ ಸರ್ವಧರ್ಮ ಸಮಭಾವ ಇದೆ. ಯಾರು ಒಂದು ಪ್ರವಾದಿ, ಒಂದು ಪುಸ್ತಕದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರು ಬದಲಾಗಬೇಕು. ಅವ್ರ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಬೇಕು. ಹಾಗಾಗಿ ನಮಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಸಮಾಜವಾದ ಅಂದರೆ ಮಜಾ ಮಾಡೋದಲ್ಲ. ಸಮಾಜವಾದ ಅಂದರೆ ಭ್ರಷ್ಟಾಚಾರ ಮಾಡೋದಲ್ಲ, ಲೂಟಿ ಹೊಡೆಯೋದಲ್ಲ. ಈಗ ಸಮಾಜವಾದಿಗಳು ಅನ್ನೋ ಹೆಸರಿನಲ್ಲಿ ಬಹುತೇಕ ಜನ ಮಾಡಿದ್ದು ಭ್ರಷ್ಟಾಚಾರವೇ, ಇನ್ಕ್ಲೂಡಿಂಗ್ ನಮ್ಮ ಪ್ರೆಸೆಂಟ್ CM ಸೇರಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.